ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಸಾಹುಕಾರ್ ಸಾರಥ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಹೊಸ ಸಾರಥಿಯ ಹುಡುಕಾಟ ನಡೆದಿತ್ತು. ಆದರೆ ಮುಂದಿನ ಸಾರಥಿ ಯಾರು ಅನ್ನುವಂಥ ಪ್ರಶ್ನೆಗೆ ಶೀಘ್ರದಲ್ಲೇ ಉತ್ತರ ಸಿಗುವಂತ ಸಾಧ್ಯತೆ ಇದೆ. ಕೆಪಿಸಿಸಿಗೆ ಶೀಘ್ರದಲ್ಲೇ ಹೊಸ ಸಾರಥಿ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಸಿಎಂ ಆಕಾಂಕ್ಷಿ ಸಾಹುಕಾರ್ಗೆ ಸಾರಥ್ಯ ನೀಡಲು ಗ್ರೀನ್ ಸಿಗ್ನಲ್. ಸಿದ್ಧ ಸೂತ್ರದಲ್ಲಿ ಸಕ್ಸಸ್ ಆದರ ಜಾರಕಿಹೊಳಿ. ಶೀಘ್ರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಚನೆ ಸಾಧ್ಯತೆ. ಪ್ರಜಾಧ್ವನಿ ಟಿವಿಗೆ ಸಿಕ್ಕಿರತಕ್ಕಂತಹ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರಿಗೆ ಅಂದ್ರೆ ಹಾಲಿ ಈಗ ಏನು ಲೋಕೋಪಯೋಗಿ ಖಾತೆ ಸಚಿವರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಸಾರಥ್ಯವನ್ನ ಕೊಡುವಂತಹ ಸಾಧ್ಯತೆ ಇದೆ. ಕೆಪಿಸಿಸಿಯ ಮುಂದಿನ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡುವಂತಹ ಬಹುತೇಕ ಸಾಧ್ಯತೆ ಇರುವಂಥದ್ದು. ಈಗ ಕೇಂದ್ರದ ಏನು ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಉದ್ದೇಶದಲ್ಲಿ ಇರುವಂತಹ ಬೆನ್ನಲ್ಲೇ ಕೆಪಿಸಿಸಿಗೂ ಕೂಡ ಈಗ ಹೊಸ ಸಾರಥಿಯನ್ನ ಹುಡುಕಬೇಕು. ಮತ್ತಷ್ಟು ಕರ್ನಾಟಕದಲ್ಲಿ ಒಂದು ಕಡೆ ಸರ್ಕಾರ ಬಂದಿದ್ರೂ ಕೂಡ ಮತ್ತಷ್ಟು ಪಕ್ಷವನ್ನ ಬಲಗೊಳಿಸಲೇಬೇಕು. ಇಲ್ಲದೆ ಹೋದ್ರೆ ಬಿಜೆಪಿ ನಮಗೆ ಟಾಂಗ್ ಕೊಡುವಂತಹ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ಈಗ ಉಪಮುಖ್ಯಮಂತ್ರಿ ಕೂಡ. ಹಾಗಾಗಿ ಇಲ್ಲಿ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿ ಉನ್ನತ ಹುದ್ದೆಗಳಲ್ಲಿ 2 ಹುದ್ದೆಗಳಲ್ಲಿ ಇರುವ ಹಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಯೂ ಅವರೇ ಅಥವಾ ಉಪಮುಖ್ಯಮಂತ್ರಿಯೂ ಅವರೇ ಆಗಿದ್ದುಕೊಂಡು ಕೆಪಿಸಿಸಿಯ ಸಾರಥ್ಯವನ್ನು ಕೂಡ ವಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಥವಾ ಡಿ.ಸಿ.ಎಂ ಆಗಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ಕೆಲಸವನ್ನ ಮಾಡಿದ್ರು ಒಂದು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿದ್ದೂ ಕೂಡ ಕೆಪಿಸಿಸಿಯ ಕೆಲಸಗಳನ್ನ ಅವರ ಸಾರಥ್ಯದಲ್ಲಿ ಈಗ ನಡೀತಾ ಇದೆ. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರುವ ಕಾರಣ ಒಂದು ಭಾಗ, ಜೊತೆಗೆ ಅವರ ಅಧಿಕಾರಾವಧಿ ಈಗಾಗಲೇ ಪೂರ್ಣಗೊಂಡಿರುವ ಕಾರಣಕ್ಕೆ ಕೆಪಿಸಿಸಿಗೆ ಹೊಸ ಸಾರಥಿಯನ್ನು ಹುಡುಕುವಂತ ಕೆಲಸ ನಡೀತಾ ಇದೆ. ಈಗಾಗಲೇ ಕೆಪಿಸಿಸಿಯ ಅಥವಾ ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ವಿಭಾಗಗಳ ಹುದ್ದೆಗಳಿಗೆ ಈಗ ಆಂತರಿಕ ಚುನಾವಣೆ ನಡೆದಾಗಿದೆ. ಅಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವು ಫಲಿತಾಂಶಗಳು ಕೂಡ ಹೊರಬೀಳುತ್ತೆ. ಆದರೆ ಇದರ ಜೊತೆಯಲ್ಲಿ ಕೆಪಿಸಿಸಿಯ ಅಧ್ಯಕ್ಷ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಕೂಡ ನಡೆಯಬೇಕಾಗಿದೆ. ಸೊ ಹಾಗಾಗಿ ಕೆಪಿಸಿಸಿಯ ಈ ಹಾಲಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರನ್ನ ಮತ್ತೆ ಮುಂದಿನ ಅವಧಿಗೆ ಆಯ್ಕೆ ಮಾಡುವಂತ ಸಾಧ್ಯತೆ ಬಹುತೇಕ ಕಡಿಮೆ ಇದೆ. ಕಳೆದ ಬಾರಿ ಪರಮೇಶ್ವರ್ ಅವರಿಗೆ ಇರುವಂಥ ಸಂದರ್ಭದಲ್ಲಿ ಚುನಾವಣೆ ಎದುರಾಗಿರುವ ಕಾರಣಕ್ಕಾಗಿ ಅವರನ್ನ ಮತ್ತೆ ಮುಂದುವರಿಸಲಾಗಿತ್ತು. ಆದರೆ ಅವರನ್ನು ಹೊರತುಪಡಿಸಿದ್ರೆ ಅದು ಚುನಾವಣೆಯ ಕಾರಣಕ್ಕಾಗಿ ಮುಂದುವರಿಸಿದ್ದು. ಸೊ ಅದೊಂದು ಕಾರಣವನ್ನು ಹೊರತುಪಡಿಸಿದ್ರೆ ಇದುವರೆಗೆ ಕಂಟಿನ್ಯೂಸ್ ಆಗಿ 2 ಬಾರಿ ಅಥವಾ 3 ಬಾರಿ ಚುನಾವಣೆಯ ಇಲ್ಲದೇನೆ ಏಕಾಏಕಿ ಕಾಂಗ್ರೆಸ್ ಪಕ್ಷದ ಸಾರಥ್ಯವನ್ನ ಮುಂದುವರಿಸಿಕೊಂಡು ಬಂದಂತಹ ಉದಾಹರಣೆಗಳು ತೀರಾ ವಿರಳ. ಸೊ ಆ ಕಾರಣಕ್ಕಾಗಿ ಒಂದು. ಎರಡನೆಯದಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮುಂದಿನ 2028ನೇ ಚುನಾವಣೆಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ನೀವು ಆ ವಿಚಾರದಲ್ಲೇ ಗಮನಿಸಬಹುದು ಮುಂದಿನ ಸಾರಥಿ ಯಾರು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂಥದ್ದು ಒಂದು ಭಾಗ. ಆದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನ ಸತೀಶ್ ಜಾರಕಿಹೊಳಿ ಈಗಾಗಲೇ ಗುಪ್ತವಾಗಿ ಭೇಟಿ ಮಾಡಿ ಅವರ ಕಡೆಯಿಂದ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಪಡೆದು ಬಂದಾಗಿದೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಸೇರಿದಂತೆ ಕೆಲವು ನಾಯಕರಿಗೆ ಈಗಾಗಲೇ ಕೆಪಿಸಿಸಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸತೀಶ್ ಜಾರಕಿಹೊಳಿಯವರನ್ನೇ ನೇಮಕ ಮಾಡಬೇಕು ಅನ್ನುವಂತಹ ಒಮ್ಮತದ ಅಭಿಪ್ರಾಯ ಕೂಡ ಇಲ್ಲಿ ವ್ಯಕ್ತ ಆಗಿರುವಂಥದ್ದನ್ನ ಹೈಕಮಾಂಡ್ ನಾಯಕರು ಈಗಾಗಲೇ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಆದರೆ ಈ ಮಧ್ಯದಲ್ಲಿ ಜಾರಕಿಹೊಳಿ ಅವರ ಮನೆಯಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ರು. ಆ ಔತಣಕೂಟದಲ್ಲಿ ಪರಮೇಶ್ವರ್ ಅವರು ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಮಹದೇವಪ್ಪ ಹಾಗೂ ಕೆಲವು ಆಪ್ತ ಸಚಿವರು ಕೆಲವು ಶಾಸಕರು ಭಾಗವಹಿಸಿದ್ರು. ಆದರೆ ಅದಾದ ಬಳಿಕ ಕರ್ನಾಟಕದಲ್ಲಿ SC/ST ಶಾಸಕರು ಮತ್ತು ಸಚಿವರು ಒಂದು ಔತಣಕೂಟವನ್ನ ಏರ್ಪಡಿಸಿ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೇಂದ್ರದ ನಾಯಕರಿಗೆ ದೂರನ್ನ ಕೊಟ್ಟರು. ಸೊ ಆ ಕಾರಣಕ್ಕಾಗಿ ಈ ಔತಣಕೂಟ ರದ್ದಾಗಿದೆ ಅನ್ನುವಂಥ ಮಾತುಗಳು ಕೇಳಿಬಂದಿದ್ವು. ಆದರೆ ಪರಮೇಶ್ವರ್ ಅವರೇ ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಹೌದು, ಆದರೆ ನಾವು ಸಭೆ ಕರೆದಿದ್ದು ಹೌದು, ಎಲ್ಲರೂ ಕೂಡ ಊಟಕ್ಕೆ ಸೇರಿದ್ವಿ, ಇಲ್ಲಿ ಯಾವುದೇ ರಾಜಕಾರಣದ ನಾವು ಚರ್ಚೆ ಮಾಡ್ಲಿಕ್ಕಲ್ಲ. ಕರ್ನಾಟಕದಲ್ಲಿ SC/ST ಶಾಸಕರು ಏನಿದ್ದಾರೆ ಅಥವಾ ಸಚಿವರುಗಳು ಏನಿದ್ದಾರೆ, ಸೊ ಆ ಸಮುದಾಯಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಜೊತೆಗೆ ಅವುಗಳನ್ನ ಪರಿಹಾರ ಮಾಡುವ ವಿಚಾರ ಅಥವಾ ಮುಂದಿನ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆಯನ್ನು ಮಾಡಲಿಕ್ಕೆ ಹೊರಟಿದ್ವಿ. ಆದರೆ
ಕೇಂದ್ರದ ನಾಯಕರಾದಂಥ ಸುರ್ಜೇವಾಲಾ ಅವರು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಏನು ಸೂಚನೆ ಅನ್ನೋದಾದರೆ, ನಾನು ಕೂಡ ಆ ಸಭೆಗೆ ಭಾಗವಹಿಸ್ತೀನಿ, ಸೊ ನೀವಷ್ಟೇ ಸಭೆಯನ್ನು ಮಾಡಿದರೆ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ, ಹಾಗಾಗಿ ನಾನು ಡೇಟ್ ಕೊಟ್ಟ ನಂತರ ನೀವು ಸಭೆಯನ್ನು ಮಾಡಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸೊ ಅವರು ಡೇಟ್ ಸಿಕ್ಕ ನಂತರ ನಾವು ಸಭೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಅವರು ನೇರವಾಗಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಎಷ್ಟೇ ದೂರುಗಳು ಹೋದರೂ ಕೂಡ ಕೇಂದ್ರದ ನಾಯಕರು ಈ ಒಂದು ಸಿದ್ದರಾಮಯ್ಯನವರ ಒಂದು ಟೀಮ್ ಏನಿದೆ ಆ ಟೀಮ್ನಲ್ಲಿ ಇರುವಂಥವರು ಸತೀಶ್ ಜಾರಕಿಹೊಳಿ. ಸೊ ಆ ಕಾರಣಕ್ಕಾಗಿ ಈ ಸತೀಶ್ ಜಾರಕಿಹೊಳಿಯ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ಒಂದು ರೀತಿಯ ಅಲಿಖಿತವಾಗಿ ಒಪ್ಪಂದ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಆ ರೀತಿ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಪಕ್ಷ ಬಂದಾಗಿದೆ. ಆದರೆ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವ ಕಾರಣ ಒಂದು ಭಾಗ, ಜೊತೆಗೆ ಕೆಪಿಸಿಸಿಯ ಸಾರಥ್ಯವನ್ನು ವಹಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಿದ್ಧರಂತ ಸಂದರ್ಭದಲ್ಲಿ ಅವರಿಗೆ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಬೆಂಬಲವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಅವರನ್ನು ಕೆಳಗಿಳಿಸುವಂಥದ್ದು ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಈಗ ಪ್ರಬಲ ನಾಯಕ ಅಂತ ಎಲ್ಲರೂ ಹೇಳಲಿಕ್ಕೆ ರೆಡಿ ಇದ್ದಾರೆ ಏನಂದರೆ ಅದು ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರನ್ನು ಮುಂದಿನ ದಿನಗಳಲ್ಲಿ ನಾವು ಏನು 5 ವರ್ಷ ಪೂರೈಸುವವರೆಗೂ ಕೂಡ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸಬೇಕು. ಜೊತೆಗೆ ಕೆಪಿಸಿಸಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅವರನ್ನು ಕೂರಿಸಬೇಕು ಅನ್ನುವಂಥ ನಿರ್ಧಾರಗಳನ್ನು ತೀರ್ಮಾನಗಳನ್ನು ಈಗ ಕರ್ನಾಟಕದ ರಾಜ್ಯ ನಾಯಕರು ಮಾಡಿಕೊಂಡು ಕೇಂದ್ರದ ನಾಯಕರಿಗೂ ಕೂಡ ಆ ಮಾಹಿತಿಗಳನ್ನು ಸ್ಪಷ್ಟವಾಗಿ ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಏನೇ ಗೊಂದಲಗಳನ್ನು ಮಾಡಿಕೊಂಡ್ರೂ ಕೂಡ ಅದನ್ನು ಪ್ರಬಲವಾಗಿ ಎದುರಿಸಲಿಕ್ಕೆ ಸಿದ್ಧರಿರುವಂಥದ್ದು ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿಸಿ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿಸಿಸಿಯ ಅಧ್ಯಕ್ಷ ಹುದ್ದೆಗೆ ಕೂರಿಸಲಿಕ್ಕೆ ಕೇಂದ್ರದ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ನ ಕೊಟ್ಟಾಗಿದೆ ಅನ್ನುವಂಥ ಮಾಹಿತಿ ಪ್ರಜಾಧ್ವನಿಗೆ ಸಿಕ್ಕಿದೆ. ಸೊ ಆ ಕಾರಣಕ್ಕಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಪಿಸಿಸಿಯ ಸಾರಥ್ಯ ಸಾಹುಕಾರ್ಗೆ ಸಿಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಹೇಳಬಹುದು. ಆದರೆ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಸ್ವಲ್ಪ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಗೊಂದಲಗಳಾಗಬಹುದಾದಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಡೆಯನ್ನ ಇಡುತ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾದಂಥ ಅಂಶ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.